ಏನು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ BMRCLಗೆ ಕೇಂದ್ರ ಸಚಿವ ಖಟ್ಟರ್ ಮೌಖಿಕವಾಗಿ ಸೂಚಿಸಿದಾರಂತೆ. ಈ ಒಂದು ಮಾತುಗಳನ್ನ ಏರಿಸಬೇಡಿ ಅಂತ ಹೇಳಿ. ಇದನ್ನು ಹೇಳ್ತಾ ಇರೋರು ಕೇಂದ್ರ ಬಿಜೆಪಿ ಸಂಸದ PC ಮೋಹನ್ ಅವರು. ಈಗಷ್ಟೇ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಮಾತನಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಸೋಮವಾರ ಅಂತೂ ಆಗೋದಿಲ್ಲ, ಸೋಮವಾರ ಮತ್ತೆ ಮೀಟಿಂಗ್ ಕರೆದಿದ್ದಾರೆ, ಅದಾದ ನಂತರ ಅದೇನಾದರೂ ಡಿಸಿಷನ್ ಆಗುತ್ತೆ, ಅಲ್ಲಿವರೆಗೂ ಕೂಡ ಏನು ಹಿಂದಿನ ರೇಟ್ ಇತ್ತೋ ಅದೇ ಇರುತ್ತೆ ಅನ್ನೋದನ್ನು ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಹೇಳಿದ್ರು. ಸೇಮ್ PC ಮೋಹನ್ ಅವರು ಕೂಡ ಮಾತನಾಡಿದ್ದಾರೆ. BMRCLಗೆ ಕೇಂದ್ರ ಸಚಿವ ಖಟ್ಟರ್ ಅವರು ಮೌಖಿಕವಾಗಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಇದು ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕವಾಗಿ ಹೇಳೋದಾದರೆ ಸೋಮವಾರ ಅಂತೂ ಟಿಕೆಟ್ ದರ ಏರಿಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಬೆಂಗಳೂರಿನ ಸಂಸದರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಖಟ್ಟರ್ ಅವ್ರನ್ನ ಮಾತಾಡಿದ್ದಕ್ಕೆ ಅವರು ಈಗಾಗಲೇ ಒಂದು ವರ್ಬಲ್ ಇನ್ಸ್ಟ್ರಕ್ಷನನ್ನು BMRCL ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋದ್ರಿಂದ ಏನು ಸೋಮವಾರದಿಂದ ಹೊಸ ಒಂದು ಫೇರ್ ಆಗಬೇಕಿತ್ತೋ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಇವಾಗ. ಏಕೆ ಅಂತ ಹೇಳಿದ್ರೆ ಇದು ಕಳೆದ ವರ್ಷವೂ ಇನ್ಕ್ರೀಸ್ ಆಗಿರೋದು ಮತ್ತು ಈಗ ಕೂಡ 5% ಇನ್ಕ್ರೀಸ್ ಆಗ್ತಾ ಇರೋದ್ರ ಬಗ್ಗೆ ನಾವೆಲ್ಲರೂ ವ್ಯಕ್ತಪಡಿಸಿದಾಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ಒಂದು ಏನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಈಗ ಅದನ್ನು ನಾವು ಬೆಂಗಳೂರಿನ ಸಂಸದರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಖಟ್ಟರ್ ಅವ್ರನ್ನ ಮಾತಾಡಿದ್ದಕ್ಕೆ ಅವರು ಈಗಾಗಲೇ ಒಂದು ವರ್ಬಲ್ ಇನ್ಸ್ಟ್ರಕ್ಷನನ್ನು BMRCL ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಡಿಪಾರ್ಟ್ಮೆಂಟ್